ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಗಿಲ್ಬರ್ಟ್ ಸಿಂಡ್ರೋಮ್ ಬಗ್ಗೆ ಮಾತಾಡೋಣ. ತುಂಬ ಜನ ಒ ಪಿ ಡಿಗೆ ಬಂದು ಕೇಳ್ತಾರೆ, ಡಾಕ್ಟ್ರೇ ನನಗೆ 10-15 ವರ್ಷದಿಂದ ಜಾಂಡೀಸ್ ಇದೆ, ಎಷ್ಟೇ ಪಥ್ಯ ಮಾಡಿದ್ರು ಅಥವಾ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ಈ ಜಾಂಡೀಸ್ ನಾರ್ಮಲ್ ಆಗ್ತಾ ಇಲ್ಲ, ಏನಾದರೂ ಸೊಲ್ಯೂಷನ್ ಕೊಡಿ ಅಂತ. ಸೊ ಈ ಜಾಂಡೀಸ್ ಅಥವಾ ಟೋಟಲ್ ಬಿಲ್ರುಬಿನ್ ಜಾಸ್ತಿ ಆಗೋದು ಎರಡು ಥರ ಇರುತ್ತೆ. ಒಂದು ಡೈರೆಕ್ಟ್ ಬಿಲ್ರುಬಿನ್ ಜಾಸ್ತಿ ಆಗೋದು, ಇನ್ನೊಂದು ಇಂಡೈರೆಕ್ಟ್ ಬಿಲ್ರುಬಿನ್ ಜಾಸ್ತಿ ಆಗೋದು. ಡೈರೆಕ್ಟ್ ಬಿಲ್ರುಬಿನ್ ಜಾಸ್ತಿ ಆದರೆ ಲಿವರ್ ಪ್ರಾಬ್ಲಮಿಂದ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಈ ಇಂಡೈರೆಕ್ಟ್ ಬಿಲ್ರುಬಿನ್ ಜಾಸ್ತಿ ಆಯಿತು ಅಂತ ಅಂದರೆ ಕೆಂಪು ರಕ್ತ ಕಣಗಳ ಪ್ರಾಬ್ಲಮಿಂದ ಆಗ್ಬೋದು, ಇನ್ನೊಂದು ಗಿಲ್ಬರ್ಟ್ ಸಿಂಡ್ರೋಮಿಂದ ಆಗ್ಬೋದು. ಈ ಕೆಂಪು ರಕ್ತ ಕಣಗಳ ಪ್ರಾಬ್ಲಮಿಂದ ಆಯಿತು ಅಂತ ಅಂದರೆ ಪೇಷಂಟ್ಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ. ಈ ಗಿಲ್ಬರ್ಟ್ ಸಿಂಡ್ರೋಮ್ ಅಂತ ಅಂದರೆ ಏನು? ಇದು ನಾರ್ಮಲಿ 5-8% ನಾರ್ಮಲ್ ಪಾಪ್ಯುಲೇಷನಲ್ಲಿ ನಾವು ನೋಡ್ತೀವಿ. ಈ ಪೇಷಂಟ್ಗಳಲ್ಲಿ ಯಾವುದೇ ಲಕ್ಷಣಗಳಿರೋದಿಲ್ಲ. ಪೇಷಂಟ್ಗೆ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದ್ರೆ ಬರೀ ಟೋಟಲ್ ಬಿಲ್ರುಬಿನ್ನು ಮತ್ತು ಇಂಡೈರೆಕ್ಟ್ ಬಿಲ್ರುಬಿನ್ ಮಾತ್ರ ಜಾಸ್ತಿ ಇರುತ್ತೆ. SGOT SGPT ಎಲ್ಲ ನಾರ್ಮಲ್ ಇರುತ್ತೆ. ಇದು ಯಾವುದರಿಂದ ಬರುತ್ತೆ? ಬಾಡಿಲಿ ಎನ್ಸೈಮ್ ಲೆವೆಲ್ ಸ್ವಲ್ಪ ಕಡಿಮೆ ಇತ್ತು ಅಂತ ಅಂದರೆ ಈ ಗಿಲ್ಬರ್ಟ್ ಸಿಂಡ್ರೋಮ್ ಬರ್ಬೋದು. ಇದು ಎಕ್ಸೆಸಿವ್ ಎಕ್ಸಸೈಸ್ ಮಾಡೋದ್ರಿಂದ, ಎಕ್ಸೆಸಿವ್ ಉಪವಾಸ ಇರೋದ್ರಿಂದ ಅಥವಾ ಎಕ್ಸೆಸಿವ್ ಸ್ಟ್ರೆಸ್ ಬಾಡಿಗೆ ಇದಿರೋದ್ರಿಂದ ಬಿಲ್ರುಬಿನ್ ಲೆವೆಲ್ಸ್ ಅದೇ ಜಾಸ್ತಿ ಆಗುತ್ತೆ. ಅದು ನಾರ್ಮಲ್ ಆದಮೇಲೆ ತಿರ್ಗಾ ಅದೇ ಕಡಿಮೆ ಆಗುತ್ತೆ. ಸೊ ಈ ಪೇಷಂಟ್ಗಳು ಪದೇ ಪದೇ ರಕ್ತ ಪರೀಕ್ಷೆ ಮಾಡಿ ಬಿಲ್ರುಬಿನ್ ಜಾಸ್ತಿ ಇದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ಗಿಲ್ಬರ್ಟ್ ಸಿಂಡ್ರೋಮ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಇರೋದಿಲ್ಲ.